ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್. ಇವತ್ತೊಂದು ಹೊಸ ವಿಷಯ ತಂದಿದ್ದೀನಿ. ಕೆಲವು ಜನ ಕೇಳಿದ್ರು, ಈ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬಗ್ಗೆ ಯಾವುದಾರ ಒಂದು ಹೊಸ ಕಾನ್ಸೆಪ್ಟ್ ಇದ್ದರೆ, ವಿಷಯ ಇದ್ದರೆ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ನಿಮಗೆ ಒಂದು ಹೊಸ ವಿಷಯ ತಂದಿದ್ದೀನಿ. ಇದರ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇದರ ವಿಶೇಷತೆ ಪ್ಯಾನ್ ರೆಸ್ಟ್ ಅಂತ. ಏನು ಪ್ಯಾನ್ ರೆಸ್ಟ್ ಅಂದರೆ, ನಮ್ಮ ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಇದೆ. ಪ್ಯಾನ್ಕ್ರಿಯಾಸ್ ಅಂದರೆ ಕನ್ನಡದಲ್ಲಿ ಮೇದು ಜೀರಕ ಗ್ರಂಥಿ ಅಂತ ಹೇಳ್ತಾರೆ. ಆ ಪ್ಯಾನ್ಕ್ರಿಯಾಸ್ ಏನು ಮಾಡುತ್ತೆ ಅಂದರೆ, ಸುಮಾರು ವಿಡಿಯೋಗಳಲ್ಲಿ ನೋಡಿರ್ತೀರ ನೀವು, ಅದ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಅದು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ಆ ಇನ್ಸುಲಿನ್ ಇದ್ದರೆ ನಮ್ಮ ರಕ್ತದಲ್ಲಿರುವ ಸಕ್ಕರೆಯನ್ನು ಮಾಂಸಖಂಡಗಳಿಗೆ ತಗೊಳ್ಳೋದಕ್ಕೆ ಯಾರಿಗೆ ಸಕ್ಕರೆ ಕಾಯಿಲೆ ಇದೆ ಅವರಿಗೆ ಇನ್ಸುಲಿನ್ ಉತ್ಪತ್ತಿಯಾಗುತ್ತಿಲ್ಲ, ಅಥವಾ ಇನ್ಸುಲಿನ್ ಇದ್ದರೂ ಅದಕ್ಕೆ ನಿಮ್ಮ ಮಾಂಸಖಂಡಗಳು ಸ್ಪಂದನೆ ಮಾಡುತ್ತಿಲ್ಲ. ಯಾತಕ್ಕೆ? ಸಕ್ಕರೆನ ಒಳಗೆ ತಗೊಳ್ಳೋಕ್ಕಾಗದಿರಂಗೆ. ಅದಕ್ಕೆ ಏನು ಮಾಡೋದು ನೋಡಿ. ನೀವು ಯಾವಾಗ ಸಾಮಾನ್ಯವಾಗಿ ಊಟ ಮಾಡೋಂಗೆ ಅನ್ನ, ಗೋಧಿ, ಮೈದಾ ಇದೆಲ್ಲ ತೊಗೊಳ್ತೀರಾ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ಅದು ಮಾಂಸಖಂಡ ಒಳಗೆ ಹೋಗಲ್ಲ. ಯಾಕಂದರೆ ಇನ್ಸುಲಿನ್ ಕಮ್ಮಿ ಇದೆ, ಅಥವಾ ನಿಮ್ಮ ಮಾಂಸಖಂಡಗಳು ಅದಕ್ಕೆ ಸ್ಪಂದನೆ ಮಾಡ್ತಿಲ್ಲ ಅಂತ ಅಲ್ವಾ. ಅದಕ್ಕೆ ನಾನು ಹೊಸದ ಒಂದು ವಿಷಯ ತಂದಿದ್ದೀನಿ, ಪ್ಯಾನ್ ರೆಸ್ಟ್ ಅಂತ. ಪ್ಯಾನ್ ರೆಸ್ಟ್ ಅಂದರೆ ಕಷ್ಟ ಮಾಡೋದಿದು, ಬಟ್ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಶುಗರು ಕಂಟ್ರೋಲಿಗೆ ಬರುತ್ತೆ. ಏನು ಪ್ಯಾನ್ ರೆಸ್ಟ್ ಅಂದರೆ, ಪ್ಯಾನ್ಕ್ರಿಯಾಸ್ನ ರೆಸ್ಟ್ ಮಾಡಬೇಕು ಅಂತ. ಮೇದೋ ಜೀರಕ ಗ್ರಂಥಿಯನ್ನು ನೀವು ವಿಶ್ರಾಂತಿಗೊಳಿಸಿ. ಹೇಗೆ? ನಾನು ಒಂದು ಹಳೆಯ ಒಂದೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, 16 ಗಂಟೆ ಕಾಲ ಮತ್ತು 8 ಗಂಟೆ ಕಾಲ ಇದು ಉಪವಾಸ ಅಂತ. 16 ಗಂಟೆ ಕಾಲ ಉಪವಾಸ ಮಾಡಬೇಕು, 8 ಗಂಟೆ ಕಾಲದೊಳಗೆ ತಿನ್ಕೊಳ್ಬೇಕು ಅಂತ. ರಾತ್ರಿ 9 ಗಂಟೆಗೆ ನೀವು ಊಟ ಮಾಡಿದ್ರೆ ಮಾರನೇ ದಿನ ಮಧ್ಯಾಹ್ನ ತನಕ ನೀವೇನು ತಿನ್ನೋಂಗಿಲ್ಲ. ಕಷ್ಟ ಇದೆ ಮಾಡೋದಿದು. ತಿರ್ಗಿ 1ರಿಂದ ರಾತ್ರಿ 8 ಗಂಟೆ ಒಳಗೆ ನೀವೇನು ಬೇಕಾದ್ರೆ ತಿನ್ಕೋಬೋದು. ಆದರೆ ಈ ಶುಗರ್ ಇನ್ಕ್ರೀಸ್ ಮಾಡೋವಂಥ ಅಥವಾ ಜಾಸ್ತಿ ಮಾಡೋವಂಥ ಯಾವುದೇ ಪದಾರ್ಥಗಳು ತಿನ್ನೋಂಗಿಲ್ಲ. ಇದು ಸುಮಾರು ಜನಕ್ಕೆ ಮಾಡೋಕ್ಕೆ ಕಷ್ಟ ಇದೆ, ಮಾಡೋದು ತುಂಬ ಒಳ್ಳೆಯದು. ಆವಾಗ ಏನಾಗುತ್ತೆ ಅಂದರೆ, ಈ ಒಂದು 16 ಗಂಟೆ ಕಾಲದಲ್ಲಿ ನಿಮ್ಮ ಪ್ಯಾನ್ಕ್ರಿಯಾಸ್ ರೆಸ್ಟಲ್ಲಿರ್ತದೆ. ಆಗ ಏನಾಗುತ್ತೆ, ಆದರೂ ನಿಮಗೆ ದಿನನಿತ್ಯದ ಚಟುವಟಿಕೆ ಮಾಡೋದಕ್ಕೆ ಗ್ಲೂಕೋಸ್ ಬೇಕೇ ಬೇಕಲ್ವಾ. ಅದಕ್ಕೆ ನಮ್ಮಲ್ಲಿ ಶೇಖರಣೆ ಆಗಿದೆ, ಫಿಕ್ಸ್ ಡೆಪಾಸಿಟ್ ಅಂತ ಹೇಳ್ತೀವಿ. ಅದೆಲ್ಲಿದೆ? ನಮ್ಮ ಲಿವರಲ್ಲೂ ಇದೆ, ನಮ್ಮ ಮಸಲಲ್ಲೂ ಇದೆ. ಗ್ಲೈಕೋಜನ್ ಅಂತ ಹೇಳ್ತೀವಿ, ಲಿವರ್ ಗ್ಲೈಕೋಜನ್ ಮತ್ತು ಮಸಲ್ ಗ್ಲೈಕೋಜನ್ ಅಂತ. ಅಲ್ಲಿಂದ ಅದು ಆ ಸಕ್ಕರೆ ಅಂಶನ ತೊಗೊಳುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ನಿಮಗೆ ಹೈಪೋಗ್ಲೈಸಿಮಿಯಾ ಆಗೋಲ್ಲ, ಅಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಪೂರ್ತಿ ಕಮ್ಮಿ ಆಗೋ ಯಾವುದೇ ಸಾಧ್ಯತೆಗಳಿಲ್ಲ. ಯಾಕಂದರೆ ಅದಕ್ಕೆ ಬಾಡಿಗೆ ಅದೇ ತನಗೆ ತಾನೇ ಮಾರ್ಪಾಡು ಮಾಡ್ಕೊಳ್ಳುತ್ತೆ. 1ರಿಂದ 8 ಗಂಟೆ ಕಾಲದೊಳಗೆ ನೀವು ಏನು ಬೇಕಾದ್ರೆ ತಿನ್ಕೊಳ್ಬೋದು. ಇಲ್ಲ ಡಾಕ್ಟ್ರೇ, ನಂಗೆ ಅದು ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಇದೆ, ಹೊಟ್ಟೆ ಹಸ್ಕೊಂಡಿರೋಕ್ಕಾಗೋದಿಲ್ಲ ಅಂತಂದರೆ ಅನ್ನ ತಿನ್ನಲೇಬೇಕು, ಕೆಲವು ಸರಿ ಚಪಾತಿ ತಿನ್ನಲೇಬೇಕು, ಪೂರ್ತಿ ನಾವು ಅನ್ನ ಬಿಡೋಕ್ಕಾಗಲ್ಲ ಅಂತ ಹೇಳೋರು ಕೆಲವರು ಜನ ಇದ್ದಾರೆ. ಅದಕ್ಕೆ ಏನು ಮಾಡ್ಬೋದು? ಅನ್ನದಲ್ಲಿ 30% ಕಮ್ಮಿ ಮಾಡಿ ವ್ಯಾಯಾಮ ಮಾಡಬೇಕು ಅಂತಂದರೆ, ನೀವು ಯಾವಾಗಲೂ ಈ ಒಂದು ಸಂದರ್ಭದಲ್ಲಿ, ಅಂದರೆ ಯಾರಿಗೆ ಶುಗರ್ ಇದೆ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು, ಜ್ಞಾಪಕ. ಬಾಕಿಯವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೋದು. ಆದರೆ ಶುಗರ್ ಇದ್ದವರು ಹೊಟ್ಟೆಗೆ ತೆಗೆದುಕೊಂಡ ಮೇಲೆ ನೀವು ವ್ಯಾಯಾಮ ಮಾಡಿದರೆ ಆ ರಕ್ತದಲ್ಲಿರುವ ಸಕ್ಕರೆ ಅಂಶ ಮಾಂಸಖಂಡಗಳಿಗೆ ಹೋಗುತ್ತೆ, ರಕ್ತದ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ಅದು ಬೆಳಗ್ಗೆ ಒಂದು ಸತಿ, ರಾತ್ರಿ ಒಂದು ಸತಿ ಊಟ ಆಗಿ ಒಂದು 20 ನಿಮಿಷದಿಂದ 25 ನಿಮಿಷ ಆದಮೇಲೆ ಅಥವಾ ಅರ್ಧ ಗಂಟೆ ಆದಮೇಲೆ ನೀವು ವ್ಯಾಯಾಮ ಮಾಡಬೇಕು. ಈಗ ಹೊರಗಡೆ ಹೋಗಬೇಕು, ವ್ಯಾಯಾಮ ಮಾಡಬೇಕು ಅಂದರೆ ವಾಕ್ ಮಾಡಬೇಕು ಅಂತ ಹೇಳ್ತೀವಿ, ಹೌದಲ್ವಾ? ಆದರೆ ಹೊರಗಡೆ ಮಳೆ ಬರ್ತಿದೆ, ಹೋಗೋಕ್ಕಾಗಲ್ಲ. ಯಾವ ಚೈನ್ ಸ್ನ್ಯಾಚರ್ ಇದ್ದಾರೆ, ಸರಗಳಿದ್ದಾರೆ, ಯಾಕೆ ಹೊರಗಡೆ ಹೋಗಬೇಕು? ನಾವು ಮನೆಯೊಳಗೆ ಮಾಡಬೇಕು. ನನಗೆ ಡಂಬಲ್ಸ್ ಎಲ್ಲ ಎತ್ತಕ್ಕೆ ಇಷ್ಟ ಇಲ್ಲ, ನನಗೆ ಅದು ತುಂಬ ಕಷ್ಟ ಆಗುತ್ತೆ, ಕೂತ್ಕೊಂಡೇ ಎಕ್ಸಸೈಸ್ ಮಾಡಬೇಕು. ಯಾವ ಮಾಂಸಖಂಡಗಳಿಗೆ ನೀವು ವ್ಯಾಯಾಮ ಮಾಡಿಸಿದರೆ ನಿಮ್ಮ ರಕ್ತದಲ್ಲಿ ಇರುವ ಸಕ್ಕರೆ ಅಂಶವನ್ನು ಮಾಂಸಖಂಡಗಳಿಗೆ ತಗೊಳುತ್ತೆ ಅಂತ ನಾನು ಒಂದು ಸುಲಭವಾದ ವಿಧಾನ ಹೇಳ್ತೀನಿ. ನಮ್ಮ ದೇಹದಲ್ಲಿ ನೀವು ಅಂದ್ಕೊಂಡ್ರಾಗೆ ಒಂದೇ ಒಂದು ಹೃದಯ ಇದೆ ಅಂತ ಒಂದಿಲ್ಲ, 3 ಇದೆ. ಯಾವುದಾದ್ರು ಗೊತ್ತಾ? ಒಂದು ದೇವರು ಕೊಟ್ಟಿರುವ ಈ ಒಂದು ಎದೆ ಭಾಗದಲ್ಲಿ ಎಡಭಾಗದಲ್ಲಿರುವ ಒಂದು ಹೃದಯ ಆದರೆ, ನಿಮ್ಮ ಕಾಲಿನ ಮೊಣಕಾಲಿನ ಕೆಳಗಡೆ ಕಾಫ್ ಮಸಲ್ಸ್ ಅಂತ ಹೇಳ್ತೀವಿ, ಅದು 2 ಹೃದಯ, ಬಲಗಾಲು ಎಡಗಾಲು. ಅದಕ್ಕೆ ನೀವು ವ್ಯಾಯಾಮ ಮಾಡಿಸಿದರೆ ನಿಮ್ಮ ಸಕ್ಕರೆ ಅಂಶ
ರಕ್ತದಲ್ಲಿದ್ದರೆ ಅದು ಮಾಂಸಖಂಡಗಳಿಗೆ ಹೋಗುತ್ತೆ, ನಿಮ್ಮ ಸಕ್ಕರೆ ನಿಯಂತ್ರಣಕ್ಕೆ ಬರುತ್ತೆ. ಅದಕ್ಕೆ ಸುಲಭವಾದ ಮನೆಯಲ್ಲೇ ಇರುವ ಒಂದು ವ್ಯಾಯಾಮನ ನಾನು ತೋರಿಸ್ಕೊಡ್ತೀನಿ, ಅದನ್ನು ನೋಡಿ. ಅದನ್ನು ನೀವು ಮೊದಲನೇ ದಿನ ಒಂದು 25 ಮಾಡಿ, ಒಂದು ವಾರ ಮಾಡಿ 25, ಆಮೇಲೆ ಒಂದು ವಾರ ಆದಮೇಲೆ ಒಂದು 50 ಮಾಡಿ. ಹಾಗೆಯೇ ಒಂದು ತಿಂಗಳಷ್ಟೊತ್ತಿಗೆ ಒಂದು 100 ಮಾಡೋಂಗೆ ಮಾಡ್ಕೊಂಬಿಡಿ. 2 ಥರ ಹೇಳ್ಕೊಡ್ತೀನಿ. ಪ್ರತಿದಿನ ಇದು 100 ಅದು 100 ಮಾಡ್ಕೊಂಡು ಹೋಗಿ. ಸ್ವಲ್ಪ ರೈಸ್ ತೊಗೊಳ್ಬೋದು, ಬಟ್ ರೈಸ್ ತೊಗೊಂಡ್ಮೇಲೆ ಈ ವ್ಯಾಯಾಮ ಮಾಡಬೇಕು. ಯಾವಾಗ ನೀವು ರೈಸ್ ತೊಗೊಳ್ಳಲ್ಲ ಈ ವ್ಯಾಯಾಮ ಮಾಡಬೇಕು ಅಂತಿಲ್ಲ, ಅದನ್ನು ಜ್ಞಾಪಕ. ಇಷ್ಟಲ್ಲದೆ ನಿಮ್ಮ ರೆಗ್ಯುಲರಾಗಿ ತಗೊಳ್ಳೋವಂಥ ಯಾವುದೇ ಈ ಶುಗರ್ಗೆ ಮಾತ್ರೆಗಳನ್ನು ತಗೊಳ್ಳಿ. ಮತ್ತು ಇದಕ್ಕೆ ಯಾವ ಥರ ಆಹಾರ, ಯಾವ ಥರ ವಿಹಾರ ಮಾಡಬೇಕು ಅಂತ ಒಂದು ನಾನು ಕ್ಲಿಪ್ ಹಾಕಿರ್ತೀನಿ, ಅದನ್ನು ನೋಡಿ, ಅದನ್ನು ಫಾಲೋ ಮಾಡಿ. ಇದನ್ನು ಮಾಡಿ 3 ತಿಂಗಳು ಮಾಡಾದಮೇಲೆ ನಿಮ್ಮ ಸಕ್ಕರೆ ಅಂಶನ ಪರೀಕ್ಷೆ ಮಾಡಿ ನೋಡಿ. ಫಾಸ್ಟಿಂಗ್ ಅಂದರೆ ರಾತ್ರಿ 8 ಗಂಟೆಗೆ ಊಟ ಮಾಡಿದ್ಮೇಲೆ ಬೆಳಗ್ಗೆ 8 ಗಂಟೆಗೆ 12 ಗಂಟೆ ಕಾಲ ಆದಮೇಲೆ ನೀವು ರಕ್ತ ಪರೀಕ್ಷೆ ಮಾಡಿ ನೋಡಿ. ಅದು 70ರಿಂದ 110 ಬಂದರೆ ನಿಮಗೆ ಸಕ್ಕರೆ ಅಂಶ ಕಂಟ್ರೋಲ್ ಇದೆ ಅಂತ. 110 ಅಂತ ಹೇಳ್ತೀವಿ, 130 ತನಕ ಏನು ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಆದರೆ 126 ತನಕ ಇರಬಾರ್ದು ಅಂತ ಹೇಳ್ತಾರೆ. 130 ತನಕ ಏನು ತೊಂದರೆ ಇಲ್ಲ. ಊಟ ಮಾಡಿ ಅಥವಾ ತಿಂಡಿ ಮಾಡಿ 2 ಗಂಟೆ ಕಾಲ ಆದಮೇಲೆ ಚೆಕ್ ಮಾಡಿದಾಗ 160 ಇರಬೇಕು. 180 ತನಕ ಇದ್ದರೆ ಏನು ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಎನಿ ಟೈಮ್ ಮಾಡಿದಾಗ 150 ಇರಬೇಕು, ಅದು 160 170 ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಮತ್ತು HbA1c 3 ತಿಂಗಳಿಗೆ ಒಂದ್ಸತಿ ಮಾಡುವಂಥ ಚೆಕಪ್ಪು, ಅದು 5.5 ಒಳಗಿರಬೇಕು ಅಂತಿರ್ತಾರೆ. 7 ತನಕ ಇದ್ದರೂ ಏನು ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಯಾರು ಸಡನ್ನಾಗಿ ಏನೂ ಆಗೋದಿಲ್ಲ. ಆದರೆ ಎಷ್ಟು ನಿಯಂತ್ರಣಕ್ಕೆ ಹೇಳ್ತೀರಾ ಅಷ್ಟೇ ತುಂಬ ಒಳ್ಳೆಯದು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ, ಮರಿಬೇಡಿ. ನಾನು ಹೇಳುವಂಥ ಆ ಮೊಣಕಾಲಿನ ಕೆಳಗಡೆ ಅಂತ ಒಂದು ಆ ಮಾಂಸಖಂಡಗಳಿಗೆ ಶಕ್ತಿ ಬರುವಂಥ ಎಕ್ಸಸೈಸ್ ತೋರಿಸ್ತೀನಿ, ಅದನ್ನು ನೋಡ್ಕೊಳ್ಳಿ. 25, 50, 1 ತಿಂಗಳಾದಮೇಲೆ 2 ಥರ ಎಕ್ಸಸೈಸ್ನ 100 ಮಾಡಿ. ಇಷ್ಟು ಸಾಕು. 16 ಗಂಟೆ ಕಾಲ ಉಪವಾಸ, 8 ಗಂಟೆ ಕಾಲ ನೀವು ಅಷ್ಟರೊಳಗೆ ಏನಾದ್ರು ತಿನ್ಕೊಳ್ಬೋದು. ರೈಸ್ ತಿನ್ಬೋದು, ತಿಂದರೆ ಊಟ ಮಾಡಿದ ಮೇಲೆ ನೀವು ವ್ಯಾಯಾಮ ಮಾಡಬೇಕು. ಅಂದರೆ ಒಂದು 20ರಿಂದ 30 ನಿಮಿಷ ಆದಮೇಲೆ. ಅದಕ್ಕೆ ಮುಂಚೆ ಮಾಡಿದ್ರೆ ಈ ರಕ್ತದಲ್ಲಿರೋ ಶುಗರ್ ಇನ್ನೂ ಕಮ್ಮಿ ಆಗ್ಬೋದು. ಆದ್ದರಿಂದ ಶುಗರ್ ಇದ್ದವರು ವಾಕ್ ಮಾಡೋದು ಒಳ್ಳೆಯದು. ಮತ್ತು ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ವಾಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ನಾನು ಹೇಳ್ಕೊಳ್ಳೋ ಒಂದು ವ್ಯಾಯಾಮ ಫಾಲೋ ಮಾಡಿ. ಪ್ಯಾನ್ಕ್ರಿಯಾಸ್ಗೆ ರೆಸ್ಟ್ ಕೊಡಿ. ಅಂದರೆ ಆ ಒಂದು ಮೇದೋಜೀರಕ ಗ್ರಂಥಿಗೆ, ಆ ಪ್ಯಾನ್ಕ್ರಿಯಾಸ್ಗೆ ನಾವು ಕೆಲಸನೇ ಕೊಡಲಿಲ್ಲ ಅಂತಂದರೆ ಅದು ಇನ್ಸುಲಿನ್ ಎಲ್ಲಿಂದ ಕಳಿಸ್ಬೇಕು? ಬೇಕಾಗಿಲ್ಲ, ಎಷ್ಟು ಬೇಕು ಅಷ್ಟೇ ಕಳಿಸ್ಕೊಳ್ಳಿ. ಮತ್ತು ಆ ಪ್ಯಾನ್ಕ್ರಿಯಾಸ್ಗೆ ಇನ್ಸುಲಿನ್ ಉತ್ಪತ್ತಿ ಮಾಡುವಂಥ ನಾವು ಒಂದು ಪ್ರಮೇಯ ಕೊಡೋದೇ ಬೇಡ. ಯಾವಾಗ ನೀವು ವ್ಯಾಯಾಮ ಮಾಡ್ತೀರಾ, ಇನ್ಸುಲಿನ್ ಮೇಲೆ ಅದು ನಿರ್ಭರವಾಗದೇ ತನಗೆ ತಾನೇ ಆ ರಕ್ತದಲ್ಲಿರುವಂಥ ಆ ಸಕ್ಕರೆ ಅಂಶನ ಮಾಂಸಖಂಡಗಳು ತೊಗೊಂಡು ಬರುತ್ತೆ. ಅಂದರೆ ಇನ್ಸುಲಿನ್ನ ಅಗತ್ಯ ಬೇಕಾಗಿಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಮೊಣಕಾಲು ನೋವಿದೆ, ಮಂಡಿ ನೋವಿದೆ ಅಂದರೆ ನೀವು ಕೂತ್ಕೊಂಡೇ ಮಾಡ್ಬೋದು ಈ ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದು ಸ್ವಾರಸ್ಯಕರ ಸಂಗತಿ ಅಂದರೆ ಸ್ಕಿಪ್ಪಿಂಗ್ ಇಲ್ಲದೇ ಸ್ಕಿಪ್ಪಿಂಗ್ ಮಾಡ್ಬೋದು. ಅದನ್ನು ಇದ್ರಲ್ಲಿ ತೋರಿಸ್ಕೊಡ್ತೀನಿ. ಅದು 3ನೇ ಥರ. ಅದು ಸ್ವಲ್ಪ ಒಂದು 40ರಿಂದ 50 ವರ್ಷ ಇರೋರು, ಸ್ವಲ್ಪ ಎನರ್ಜಿ ಇರೋಂಥವ್ರು ಆ ಸ್ಕಿಪ್ಪಿಂಗ್ನ ಜೊತೆಗೆ ಸೇರಿಸ್ಕೊಳ್ಬೋದು. ಇಲ್ಲ ನಂಗೆ ಸ್ವಲ್ಪ ವಯಸ್ಸಾಗಿದೆ, ಅದು ಮಾಡೋಕ್ಕಾಗಲ್ಲ ಅಂದರೆ ನೀವು ಕೂತ್ಕೊಂಡೇ ಆ ಎಕ್ಸಸೈಸ್ ಮಾಡ್ಬೋದು. ಯಾವುದು ವಿತೌಟ್ ಸ್ಕಿಪ್ಪಿಂಗು ನಾನು ಹೇಳ್ಕೊಡೋ ಎಕ್ಸಸೈಸು. ಇಲ್ಲ ನಾನು ಮಾಡ್ಬೋದು ಅಂತಂದರೆ 3 ಮಾಡಿ, ಇಲ್ಲ ಅಂತಂದರೆ 2 ಮಾತ್ರ ಮಾಡೋದು ಸಾಕು. ನಾನು 3 ಥರ ಎಕ್ಸಸೈಸ್ ತೋರಿಸ್ತೀನಿ. ಒಂದು ಕೂತ್ಕೊಂಡು ಮಾಡೋದು, ಇನ್ನೊಂದು ನಿಂತ್ಕೊಂಡು ಎಕ್ಸಸೈಸ್ ಮಾಡೋದು, ಇನ್ನೊಂದು ವಿತೌಟ್ ಸ್ಕಿಪ್ಪಿಂಗ್, ವಿತೌಟ್ ರೋಪ್ ಇಲ್ದೇ ಸ್ಕಿಪ್ಪಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಅದನ್ನು ಮಾಡಿ. ಆ ರೋಪ್ ಇಲ್ದೇ ಸ್ಕಿಪ್ಪಿಂಗ್ ಮಾಡೋವಂಥವ್ರು ಸಾಧ್ಯವಾದವ್ರು ಮಾತ್ರ ಮಾಡಿ. ಸಾಧ್ಯವಾಗದೇ ಇರೋರು ನಾನು ಹೇಳೋಂಥ 2 ಸುಲಭವಾದ ಎಕ್ಸಸೈಸ್ನ ನೀವು ಮಾಡ್ಕೊಂಡೋಗಿ. ಆಮೇಲೆ 3 ತಿಂಗಳಾದ ಮೇಲೆ ನೀವು ರಕ್ತ ಪರೀಕ್ಷೆ ಮಾಡಿ ನೋಡಿ. ಆಹಾರ ಕಂಟ್ರೋಲಲ್ಲಿರಬೇಕು, ವೆರಿ ಇಂಪಾರ್ಟೆಂಟು. ಅದೊಂದು ಲಿಸ್ಟ್ ಹಾಕ್ತೀನಿ, ಯಾವ್ದು ತೊಗೊಳ್ಬೇಕು ಯಾವ್ದು ತೊಗೋಬಾರ್ದು ಅಂತ. ವ್ಯಾಯಾಮ ಮಾಡಬೇಕು, ಔಷಧಿಗಳನ್ನ ತೊಗೊಳ್ಳಿ. ಬೇಕಾದ್ರೆ ನಿಮಗೆ ಶುಗರ್ ಕಂಟ್ರೋಲ್ ಬಂದಮೇಲೆ ಔಷಧಿ ಪ್ರಮಾಣನ ಕಮ್ಮಿನೂ ಮಾಡ್ಬೋದು. ಒಂದು ಮಾತ್ರ ಜ್ಞಾಪಕಕೊಳ್ಳಿ, ಈ ಸಕ್ಕರೆ ಕಾಯಿಲೆ ಇದು ಕಾಯಿಲೆ ಅಲ್ಲ. ನಿಮ್ಮ ಮನಸ್ಸಿಂದ ಅದನ್ನು ತೆಗೀರಿ. ಸಕ್ಕರೆ ಅಂಶ ಇಲ್ಲದೆ ಹೋದರೆ ಮನುಷ್ಯ ಸತ್ತ ಅಂತ ಅರ್ಥ. ಅದು 60ರಿಂದ ಕಮ್ಮಿ ಬಂದರೂ ಹೈಪೋಗ್ಲೈಸೇಮಿಯಾ ಅಂತ ಆಗಲೂ ಸತ್ತೋಗ್ಬಿಡ್ತಾನೆ, ಕೋಮಾಗಿ ಹೋಗ್ಬಿಡ್ತಾನೆ. ಅರ್ಥ ಆಯ್ತಾ? 60ರಿಂದ ಮೇಲೆ ಇರಬೇಕು ಯಾವಾಗಲೂ ಅಷ್ಟೇ. ಅಂದರೆ 0 ಮಾಡ್ಕೊಳಕ್ಕಾಗಲ್ಲ. ಹಂಗನ್ಬಿಟ್ಟು 300-400 ಇರಬೇಕು ಅಂತನಲ್ಲ, ಅದಕ್ಕೊಂದು ಪ್ರಮಾಣದಲ್ಲಿ ಇರಬೇಕು. ಅದನ್ನು ನಾವು ಆಹಾರ ಮತ್ತು ವ್ಯಾಯಾಮದಿಂದ ಆರಾಮಾಗಿ ನಿಯಂತ್ರಣಕ್ಕೆ ತರ್ಬೋದು. ನಾನು ವೀಡಿಯೋ ಮಾಡಿ ಹಾಕಿರ್ತೀನಿ, ಎಕ್ಸಸೈಸು ನೋಡಿ. ಇದನ್ನು ಮಾಡಿ ನಿಮಗೆ ಏನೇ ಒಂದು ಸಲಹೆ ಬೇಕಾದ್ರೂ, ನಿಮಗೆ ಯಾವುದಾರ ಒಂದು ಅದ್ರ ಬಗ್ಗೆ ನಿಮಗೆ ಸಂಗತಿ ತಿಳಿಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಅದು ಮೆನ್ಷನ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್. ಮುಂದಿನ ವೀಡಿಯೋಗಾಗಿ ಕಾಯ್ತಾರೆ. ಅಲ್ಲಿವರೆಗೂ ನಮಸ್ಕಾರ.